ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ಇವತ್ತಿನ ಈ ವಿಡಿಯೋ ವಿಷಯ ನಿಮ್ಮ ಮುಂದೆ ಕಾಣಿಸ್ತಾ ಇದೆ. ಅದೇನೆಂದರೆ, ನಾವು ಈ ಹಿಂದೆ ಮಕ್ಕಳ ದೈನಂದಿನ ಹಾಜರಾತಿ, ಬಿಸಿ ಊಟ, ಹಾಲು ಈ ಎಲ್ಲ ಮಾಹಿತಿಯನ್ನು ಸ್ಯಾಟ್ಸ್ MDM ಆ್ಯಪ್ ಮೂಲಕ ಹಾಕ್ತಿದ್ವಿ. ಆದರೆ ಈಗ ಕೆಲವೊಂದಿಷ್ಟು ದಿನಗಳಿಂದ ಆ ರೀತಿ ಹಾಕಲು ಬರ್ತಾ ಇಲ್ಲ. ಹೊಸ ಅಪ್ಡೇಟ್ ಒಂದು ಬಂದಿದೆ. ಏನಂತಂದರೆ, ಅದನ್ನು ನಾವು ಡೈರೆಕ್ಟಾಗಿ ಸ್ಯಾಟ್ಸ್ MDM ಆ್ಯಪಲ್ಲಿ ಹಾಕಲು ಬರೋದಿಲ್ಲ. ಬದಲಾಗಿ ಅದಕ್ಕೆ ಬೇರೆ ವಿಧಾನದ ಮೂಲಕ ಹಾಕಬೇಕು. ಅದು ಹೇಗೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನನ್ನ ಸ್ಮಾಲ್ ರಿಕ್ವೆಸ್ಟ್, ನನ್ನ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಎ ವಿ ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆಗ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತದೆ ಅಂತ ಹೇಳ್ತಾ, ಇನ್ನು ಇವತ್ತಿನ ವಿಷಯಕ್ಕೆ ಬರೋಣ. ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ಪ್ಲೇಸ್ಟೋರಲ್ಲಿ ಹೋಗಿಬಿಟ್ಟು ಸರ್ಚ್ ಬಾರಲ್ಲಿ SATS ಅಂತ ಟೈಪ್ ಮಾಡಿ. ಆಗ ಇಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ ಸ್ಯಾಟ್ಸ್ ಕರ್ನಾಟಕ ಅಂಥೇಳಿ, ಆ ಆ್ಯಪನ್ನು ಮೊದಲು ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ. ಆ್ಯಪ್ ಈ ರೀತಿ ಇನ್ಸ್ಟಾಲ್ ಆದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡಿ. ಆಗ ಪರ್ಮಿಷನ್ಸ್ ಕೇಳುತ್ತೆ. ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಕೊಡಿ. ಅಲೋ ಆಲ್ ಮೇಲೆ ಕ್ಲಿಕ್ ಮಾಡಿ. ನಂತರ ಚೂಸ್ ಲಾಗಿನ್ ಯೂಸರ್ ಕೇಳುತ್ತೆ. SATS ಅನ್ನೋದನ್ನು ಕ್ಲಿಕ್ ಮಾಡಿ. ನಂತರ ಇಲ್ಲಿ ಮೇಲ್ಗಡೆ ನೀವು ಸ್ಯಾಟ್ಸ್ ಲಾಗಿನ್ ಆಗಲು ಈ ಹಿಂದೆ ಯಾವ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಬಳಸ್ತಿದ್ರೋ ಅದನ್ನು ಇಲ್ಲಿ ಹಾಕಬೇಕಾಗುತ್ತೆ. ಹಾಕಿದ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಆಗ ದಿಸ್ ಐಕಾನ್ ಇಂಡಿಕೇಟ್ಸ್ ಅಂತ ಈ ರೀತಿ ಒಂದು ಮೆಸೇಜ್ ಬರುತ್ತೆ. ಗಾಟ್ ಇಟ್ ಮೇಲೆ ಕ್ಲಿಕ್ ಮಾಡಿ. ಆಗ ನೀವು SATS ಕರ್ನಾಟಕ ಆ್ಯಪಲ್ಲಿ ಇನ್ನಾದಂಗೆ ಆಯಿತು. ಈಗ ನೀವು ನೋಡ್ಬೋದು, ಈ ಡ್ಯಾಶ್ಬೋರ್ಡಲ್ಲಿ ಎಲ್ಲ ಮಾಹಿತಿ 0 ಇದೆ. ಸೊ ನಿಮ್ಮ ಶಾಲಾ ಡೀಟೇಲ್ಸ್ ಇದರಲ್ಲಿ ಫೆಚ್ ಆಗಬೇಕಂದ್ರೆ ರೈಟ್ ಸೈಡ್ ಮೇಲೆ ಇರುವಂತಹ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಆಗ ಸಿಂಕ್ ಡಾಟಾ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಆಗ 2 ಆಪ್ಷನ್ ನಿಮ್ಮ ಮುಂದೆ ಕಾಣಿಸುತ್ತೆ, ಅಪ್ಲೋಡ್ ಮಾಸ್ಟರ್ ಮತ್ತು ಡೌನ್ಲೋಡ್ ಮಾಸ್ಟರ್ ಅಂತೇಳಿ. ನೀವು ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಶಾಲಾ ಮಾಹಿತಿ ಇಲ್ಲಿ ಡೌನ್ಲೋಡ್ ಮಾಡಬೇಕಾಗುತ್ತೆ. ಸೊ ಡೌನ್ಲೋಡ್ ಮಾಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಆಗ ಈ ಎಲ್ಲ ಡೀಟೇಲ್ಸ್ ರೆಡ್ ಕಲರಲ್ಲಿದೆ ನೋಡಿ, ಇದನ್ನು ನಾವು ಈಗ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಕೆಳಗಡೆ ಇರುವಂತಹ ಡೌನ್ಲೋಡ್ ಡಾಟಾ ಮೇಲೆ ಕ್ಲಿಕ್ ಮಾಡಿ. ಆಗ ಅಲ್ಲಿರುವಂಥ ಎಲ್ಲ ಮಾಹಿತಿ ಫೆಚ್ ಆಗಿ ಡೌನ್ಲೋಡ್ ಆಗುತ್ತೆ. ಈ ರೀತಿ ಡೌನ್ಲೋಡ್ ಆದ ನಂತರ ಡಾಟಾ ಡೌನ್ಲೋಡಿಂಗ್ ಕಂಪ್ಲೀಟ್ ಅಂತ ಬರುತ್ತೆ. ಆಗ ಓಕೆ ಕೊಡಿ. ನೆಕ್ಸ್ಟ್ ಈಗ ಬ್ಯಾಕ್ ಸಿಂಬಲ್, ಬ್ಯಾಕ್ ಆ್ಯರೋ ಮಾರ್ಕ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ಡ್ಯಾಶ್ಬೋರ್ಡಲ್ಲಿ ನೋಡಿ ನಿಮ್ಮ ಶಾಲೆಯ ಮಕ್ಕಳ ಸಂಖ್ಯೆ ಅಲ್ಲಿ ಶೋ ಆಗುತ್ತೆ. ಸೊ ನೀವೀಗ ಇದನ್ನು ಬಳಸಿ ಶಾಲಾ ಹಾಜರಾತಿಯನ್ನು ಹಾಕಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಮೊದಲನೇದಾಗಿ ಸ್ಟೂಡೆಂಟ್ ಅಟೆಂಡೆನ್ಸಲ್ಲಿ ಹೋಗಿ ಹಾಕ್ಬೋದು, ಅಥವಾ ಡೈರೆಕ್ಟಾಗಿ ಅಟೆಂಡೆನ್ಸ್ ಡ್ಯಾಶ್ಬೋರ್ಡಲ್ಲಿ ಕೂಡ ಹಾಕ್ಬೋದು. ಈಗ ಎಲ್ಲ ತರಗತಿಯ ಮಕ್ಕಳ ಹಾಜರಾತಿಯನ್ನು ಹಾಕಲು ಸ್ಟೂಡೆಂಟ್ ಅಟೆಂಡೆನ್ಸಲ್ಲಿ ಹೋಗಿಬಿಟ್ಟು ಅಲ್ಲಿ ಅಟೆಂಡೆನ್ಸ್ ಬೈ ಅಟೆಂಡೆನ್ಸ್ ಆಫ್ ಯಾವ ಟೀಚರ್ ತಗೋತಿರೋ ಆ ಟೀಚರ್ ನೇಮ್ ಸೆಲೆಕ್ಟ್ ಮಾಡಿ, ಶಿಫ್ಟಲ್ಲಿ ಡೈಲಿಯನ್ನು ಸೆಲೆಕ್ಟ್ ಮಾಡಿ ಫಿಲ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ರೈಟ್ ಸೈಡ್ ಮೇಲೆ ಇದೆಯಲ್ಲ ಆಲ್ ಸೆಲೆಕ್ಟ್ ಅಂತೇಳಿ, ಅದನ್ನು ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ. ಆಗ ಇನ್ ಪ್ರಿಮಿಸಸ್ ಆನ್ಲೈನ್ ಅಂತ 2 ಆಪ್ಷನ್ ಕಾಣಿಸುತ್ತೆ. ಇನ್ ಪ್ರಿಮಿಸಸ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ಆಗ ನೋಡಿ ನಿಮ್ಮ ತರಗತಿಯ ಎಲ್ಲ ಮಕ್ಕಳ ಹೆಸರಿನ ಮುಂದೆ ಚೆಕ್ ಬಾಕ್ಸ್ ಫಿಲ್ ಆಗಿರುತ್ತೆ. ಸೊ ಈಗ ಈ ತರಗತಿಯಲ್ಲಿ ಯಾವ ಮಗು ಆಬ್ಸೆಂಟ್ ಇದೆಯೋ ಆ ಮಗುವಿನ ಚೆಕ್ ಬಾಕ್ಸನ್ನು ಅನ್ಕ್ಲಿಕ್ ಮಾಡಿ. ನಂತರ ಮೇಲೆ ಕಾಣಿಸ್ತಿದೆಯಲ್ಲ ರೈಟ್ ಸೈಡ್ ಕ್ಲಿಕ್ ಮಾರ್ಕ್ ಇದೆಯಲ್ಲ ಮೇಲೆ, ಅದನ್ನು ಟಚ್ ಮಾಡಿ. ಆಗ ಆ ತರಗತಿಯ ಎಲ್ಲ ಮಕ್ಕಳ ಹಾಜರಾತಿ ಹಾಕಿದಂತೆ ಆಯಿತು. ಇದೇ ರೀತಿ ನೀವು ಎಲ್ಲ ತರಗತಿ, ನಿಮ್ಮ ಶಾಲೆಯ ಎಲ್ಲ ತರಗತಿಗಳನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇದೇ ರೀತಿ ಅಟೆಂಡೆನ್ಸನ್ನು ಫಿಲ್ ಮಾಡಬೇಕಾಗುತ್ತೆ. ಈ ರೀತಿ ಎಲ್ಲ ತರಗತಿಯ ಹಾಜರಾತಿಯನ್ನು ಹಾಕಿದ ನಂತರ ಮೇಲೆ ಲೆಫ್ಟ್ ಸೈಡಲ್ಲಿ ಕಾಣುವಂಥ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಆಗ 3ನೇ ಬಾಕ್ಸ್ ಇದೆಯಲ್ಲ ಅಟೆಂಡೆನ್ಸ್ ಅಂತ, ಅಲ್ಲಿ ಟೋಟಲ್ ಮಕ್ಕಳ ಸಂಖ್ಯೆ, ನೀವು ಹಾಜರಿ ಹಾಕಿದಂಥ ಮಕ್ಕಳ ಸಂಖ್ಯೆ ಹಾಗೂ ಆಬ್ಸೆಂಟ್ ಇರುವಂಥ ಮಕ್ಕಳ ಸಂಖ್ಯೆ ಈ ರೀತಿಯಾಗಿ ಶೋ ಆಗುತ್ತೆ. ಈಗ ನೀವು ಈ ಆ್ಯಪಿಂದ
ಎಕ್ಸಿಟ್ ಆಗೋಕ್ಕಿಂತ ಮುಂಚೆ ರೈಟ್ ಸೈಡ್ ಮೇಲೆ ಇರುವಂತಹ 3 ಚುಕ್ಕಿ ಇದೆಯಲ್ಲ ಡಾಟ್ಸ್, ಅದನ್ನು ಕ್ಲಿಕ್ ಮಾಡಿ ಸಿಂಕ್ ಡಾಟಾ ಮೇಲೆ ಕ್ಲಿಕ್ ಮಾಡಿ. ಆಗ ಅಪ್ಲೋಡ್ ಮಾಸ್ಟರಲ್ಲಿ ಫಸ್ಟ್ ಆಪ್ಷನ್ ಸ್ಟೂಡೆಂಟ್ ಡೈಲಿ ಅಟೆಂಡೆನ್ಸ್ ಅಂತ ಚೆಕ್ ಬಾಕ್ಸ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಕೆಳಗಡೆ ಅಪ್ಲೋಡ್ ಡಾಟಾ ಅಂತ ಕೊಡಬೇಕು. ಆಗ ನೀವು ಹಾಕಿರುವ ಮಕ್ಕಳ ಸಂಖ್ಯೆ ಸ್ಯಾಟ್ಸ್ ಲಾಗಿನಲ್ಲಿ ಅಪ್ಲೋಡ್ ಆಗುತ್ತೆ. ಈ ರೀತಿ ಡಾಟಾ ಸಿಂಕ್ರನೈಸೇಷನ್ ಸಕ್ಸಸ್ಫುಲಿ ಅಂತ ಬಂದಾಗ ಓಕೆ ಕೊಟ್ಬಿಟ್ಟು ಬ್ಯಾಕ್ ಬಂದು ನೀವು ಈ ಆ್ಯಪಿಂದ ಎಕ್ಸಿಟ್ ಆಗ್ಬೋದು. ನೆಕ್ಸ್ಟ್ ಈಗ ನೀವು ಮಾಡಬೇಕಾಗಿರೋ ನೆಕ್ಸ್ಟ್ ಕೆಲಸ ಏನಂತಂದರೆ ಸ್ಯಾಟ್ಸ್ MDM ಆ್ಯಪಲ್ಲಿ ಹೋಗಬೇಕು. ಈ ಸ್ಯಾಟ್ಸ್ MDM ಆ್ಯಪಲ್ಲಿ ನೀವು ಈ ಮುಂಚೆ ಹಾಕುವ ರೀತಿಯಲ್ಲೇ ಹಾಕೋದು. MDM ಬೆನಿಫಿಷರೀಸ್ ಅಲ್ಲಿ ಹೋದಾಗ ನೀವು ಬೇಕಾದ ತರಗತಿಯನ್ನು, ನಿಮ್ಮ ಎಲ್ಲ ತರಗತಿ, ನಾನೀಗ 1ನೇ ತರಗತಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ 1ನೇ ತರಗತಿಯಲ್ಲಿ ಅಟೆಂಡೆನ್ಸ್ ಆಫ್ ಟೀಚರ್ ಯಾರು ಇರ್ತಾರೋ ಅವರ ಹೆಸರನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಶಿಫ್ಟಲ್ಲಿ ಡೈಲಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಫಿಲ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಆಗ 1ನೇ ತರಗತಿಯಲ್ಲಿ ಈ ಹಿಂದೆ ನೀವು ಸ್ಯಾಟ್ಸ್ ಕರ್ನಾಟಕ ಆ್ಯಪಲ್ಲಿ ಹಾಕಿರುವಂತಹ ಹಾಜರಿ ಇಲ್ಲಿ ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ. ಅಲ್ಲಿ ಯಾವ ಮಗುವನ್ನು ಆಬ್ಸೆಂಟ್ ಮಾಡಿರ್ತಾರೋ ಆ ಮಗು ಇಲ್ಲಿ ಆಬ್ಸೆಂಟ್ ಆಗಿರುತ್ತೆ. ಸೊ ಇಲ್ಲಿ ನೋಡಬೇಕಾದ್ರೆ ಇಲ್ಲಿ ನಾವು ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಏನು ಚೇಂಜಸ್ ಮಾಡಲು ಬರೋದಿಲ್ಲ. ಇದೇ ಹೊಸದಾಗಿ ಆಗಿರುವಂಥ ಅಪ್ಡೇಟ್. ನಾವು ಈ ಆ್ಯಪ್ನ ಮೂಲಕ ಕೇವಲ ಮೀಲ್ ಮತ್ತು ಮಿಲ್ಕ್ ಇರೋದನ್ನು ಮಾತ್ರ ಹಾಕ್ಬೋದು. ಸೊ ಈಗ ಮೀಲ್ ಮೇಲೆ ಇರುವಂತಹ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿದಾಗ ಅಲ್ಲಿ ಯಾವ್ಯಾವ ಮಕ್ಕಳು ಪ್ರೆಸೆಂಟ್ ಆಗಿರ್ತಾರೋ ಆ ಎಲ್ಲ ಮಕ್ಕಳ ಮುಂದೆ ಇಲ್ಲಿ ಪ್ರೆಸೆಂಟ್ ಆಗುತ್ತೆ. ಇನ್ನು ಮಿಲ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಅದೇ ರೀತಿ ಮಿಲ್ಕ್ ಕಾಲಮಲ್ಲೂ ಕೂಡ ಎಲ್ಲ ಪ್ರೆಸೆಂಟ್ ಇರುವಂತಹ ಮಕ್ಕಳಿಗೆ ಈ ರೀತಿ ಸೆಲೆಕ್ಟ್ ಆಗುತ್ತೆ. ಇಷ್ಟು ಹಾಕಿದ ನಂತರ ಮೇಲೆ ಇರುವಂತಹ ರೈಟ್ ಕ್ಲಿಕ್ಕನ್ನು ಮಾಡಿ ಆರ್ ಯು ವಾಂಟ್ ಟು ಶೋರ್ ಅಂತ ಕೇಳುತ್ತೆ, ಓಕೆ ಕೊಡಿ. ಇದೇ ರೀತಿ ನಿಮ್ಮ ಶಾಲೆಯ ಎಲ್ಲ ತರಗತಿಗಳ ಮಾಹಿತಿಯನ್ನು, ಮಿಲ್ಕ್ ಮತ್ತು ಮೀಲ್ ಮಾಹಿತಿಯನ್ನು ಸಬ್ಮಿಟ್ ಮಾಡಿ. ನೋಡಿ, ಈ ರೀತಿ ತರಗತಿಯ ಅಟೆಂಡೆನ್ಸ್ ಹಾಕಿದ ನಂತರ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಬೋದು. ಸ್ಟೂಡೆಂಟ್ ಅಟೆಂಡೆನ್ಸ್ ಡ್ಯಾಶ್ ಬೋರ್ಡನ್ನು ಓಪನ್ ಮಾಡಿದಾಗ ನೀವು ಹಾಕಿದಂತಹ ತರಗತಿಯ ಬಾಕ್ಸ್ಗಳು ಗ್ರೀನ್ ಕಲರ್ ಆಗಿರುತ್ತೆ. ಯಾವ ತರಗತಿಯ ಮಿಲ್ಕ್ ಮತ್ತು ಮೀಲ್ನ ಡೀಟೇಲ್ಸ್ ಹಾಕಿಲ್ಲವೋ ಆ ತರಗತಿಯ ಬಾಕ್ಸ್ ರೆಡ್ಡಲ್ಲಿ ಶೋ ಆಗುತ್ತೆ. ಸೊ ನೀವು ಇಲ್ಲಿ ಕೂಡ ಕ್ಲಿಕ್ ಮಾಡಿ ಅದನ್ನು ಹಾಕ್ಬೋದು. ಇಲ್ಲಿ ಕೂಡ ನೀವು ಶಿಕ್ಷಕರ ಹೆಸರನ್ನು ತಗೊಂಡ್ಬಿಟ್ಟು ಡೈಲಿ ಅಂತ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಡಿ. ಆಗ ಅಟೆಂಡೆನ್ಸ್ ಓಪನ್ ಆಗುತ್ತೆ. ಅಲ್ಲಿ ನೀವು ಮೀಲ್ ಮತ್ತು ಮಿಲ್ಕನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ರೈಟ್ ಸೈಡ್ ಇರುವಂತಹ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಸಬ್ಮಿಟ್ ಕೊಡಿ. ನೋಡಿ, ಈಗ ಎಲ್ಲ ತರಗತಿಯ ಅಟೆಂಡೆನ್ಸ್ ಮೀಲ್ ಮತ್ತು ಮಿಲ್ಕ್ ಡೀಟೇಲ್ಸನ್ನು ಹಾಕಿದ್ದಾಯಿತು. ಈಗ ಲೆಫ್ಟ್ ಸೈಡ್ ಇರುವಂಥ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಆಗ ನೀವು ಈ ಡ್ಯಾಶ್ ಬೋರ್ಡ್ಗೆ ವಾಪಸ್ ಬರ್ತೀರಿ. ಆಗ ರೈಟ್ ಸೈಡ್ ಇರುವಂತಹ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಸಿಂಕ್ ಅಂತ ಕಾಣಿಸುತ್ತಲ್ಲ ಅದನ್ನು ಕ್ಲಿಕ್ ಮಾಡಿ. ಆಗ ಡೈಲಿ MDM ಬೆನಿಫಿಷರೀಸ್ ವಿತ್ ಅಟೆಂಡೆನ್ಸ್ ಅಂತಿದೆಯಲ್ಲ ಆ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಅಪ್ಲೋಡ್ ಡಾಟಾ ಮೇಲೆ ಕ್ಲಿಕ್ ಮಾಡಿ. ಆಗ ಡಾಟಾ ಸಿಂಕ್ರನೈಸೇಷನ್ ಸಕ್ಸಸ್ಫುಲಿ ಅಂತ ಬರುತ್ತೆ, ಓಕೆ ಕೊಡಿ. ಸೊ ಈಗ ಬ್ಯಾಕ್ ಬಂದುಬಿಟ್ಟು ನೀವು ಏನಂತಂದರೆ ಆಲ್ರೆಡಿ ಸ್ಯಾಟ್ಸ್ MDMಲ್ಲಿ ಹಾಜರಿಯನ್ನು ಹಾಕಿದಂತಾಯಿತು. ನೆಕ್ಸ್ಟ್ ಈಗ MDM ಕರ್ನಾಟಕದಲ್ಲಿ ಬಿಸಿ ಊಟ ಮತ್ತು ಹಾಲನ್ನು ಹಾಕಿದಂತಾಯಿತು. ನೆಕ್ಸ್ಟ್ ನೀವು SNF ಎಂಟ್ರಿ ಮಾಡಬೇಕಾದ್ರೆ ಇದರಲ್ಲಿ ಕೂಡ ಒಂದು ಆಪ್ಷನ್ ಇದೆ, SNF ಎಂಟ್ರಿ ಅಂತ. ಇದರಲ್ಲಿ ಹೋಗ್ಬಿಟ್ಟು ಕೂಡ ನೀವು ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿಬಿಟ್ಟು ಈ ರೀತಿ ಆಲ್ರೆಡಿ ಅಟೆಂಡೆನ್ಸ್ ಬಂದಿರುತ್ತೆ ಇಲ್ಲಿ ಕೂಡ. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ನೀವು SATS ಕರ್ನಾಟಕದಲ್ಲಿ ಅಟೆಂಡೆನ್ಸ್ ಹಾಕಿದರೆ ಮಾತ್ರ ಇದರಲ್ಲಿ ಶೋ ಆಗುತ್ತೆ. ಒಂದು ವೇಳೆ ನೀವು ಅಲ್ಲಿ ಹಾಕಿಲ್ಲ ಅಂದರೆ ಅಲ್ಲಿ ಹೇಳುತ್ತೆ ಆಲ್ರೆಡಿ ನೀವಿನ್ನೂ ಹಾಜರಿಯನ್ನು ಹಾಕಿಲ್ಲ ಅಂಥೇಳಿ. ಸೊ ನಾವು ಫಸ್ಟಲ್ಲಿ ಅಟೆಂಡೆನ್ಸನ್ನು ಹಾಕಿಬಿಟ್ಟು ಇಲ್ಲಿ SNF ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ನೀವಿಲ್ಲಿ ಆ ತರಗತಿಯ ಮಗು ಎಗ್ ತಿಂದಿದೇನೋ ಅಥವಾ ಬನಾನನೋ ಅಥವಾ ಏನೂ ಬೇಡ ಅಂತ ನಿರಾಕರಿಸಿದೇನೋ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಸಬ್ಮಿಟನ್ನು ಕೊಡಬೇಕಾಗುತ್ತೆ. ಹೀಗೆ ಪ್ರತಿಯೊಂದು ಕ್ಲಾಸಿಗೂ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈ ರೀತಿ ನಾವು ಪ್ರತಿದಿನದ ಹಾಜರಾತಿ, ಬಿಸಿ ಊಟ, ಮೊಟ್ಟೆ, ಬಾಳೆಹಣ್ಣು ಎಲ್ಲ ಮಾಹಿತಿಯನ್ನು ಆನ್ಲೈನಲ್ಲಿ ಹಾಕಬೇಕಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.